ಗುರುಪೂರ್ಣಿಮೆ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಗುರು ಅನ್ನುವಂತಹ ಒಂದು ಪಾತ್ರ ಪ್ರತಿಯೊಬ್ಬರ ಜೀವನದಲ್ಲೂ ಬಂದಿರುತ್ತೆ. ಪ್ರತಿಯೊಬ್ಬರ ಜೀವನದ ರೂಪುರೇಷೆಗಳನ್ನ ಗುರುಗಳೇ ಬರೆದಿರ್ತಾರೆ. ಜೊತೆಗೆ ದಾರಿಯನ್ನ ಕೂಡ ನಮಗೆ ಗುರುಗಳೇ ತೋರಿಸಿರ್ತಾರೆ. ಹಾಗೆ ಇವತ್ತು ಗುರುಪೂರ್ಣಿಮೆಯ ವಿಶೇಷವಾಗಿ ಶ್ರೀ ಸಾಯಿ ಸ್ಪಿರಿಚುವಲ್ ಸೆಂಟರ್ ತ್ಯಾಗರಾಜ ನಗರ ಇಲ್ಲಿ ವಿಶೇಷವಾಗಿ ಸಾಯಿಬಾಬನ ಮಂದಿರದಲ್ಲಿ ಗುರುಪೂರ್ಣಿಮೆಯನ್ನ ಆಚರಿಸ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಮೈಸೂರು ಅರಮನೆಯ ಥೀಮ್ ನಲ್ಲಿ, ಜೊತೆಗೆ ಸಹಸ್ರಾರು ಭಕ್ತರು ಬಾಬನ ದರ್ಶನಕ್ಕಾಗಿ ಬರ್ತಾ ಇದ್ದಾರೆ. ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಸಾಯಿರಾಮ್ ಸಾಯಿರಾಮ್ ಅನ್ನುವಂತಹ ಭಕ್ತರ ಅಭಿಮಾನವನ್ನ ಕಣ್ತುಂಬಿಕೊಳ್ಳುವಂತಹ ದೃಶ್ಯಾವಳಿಗಳು ಇಲ್ಲಿ ಕಂಡು ಬರ್ತಾ ಇದೆ. ಜೊತೆಗೆ ಇವತ್ತಿನ ಗುರುಪೂರ್ಣಿಮೆಯನ್ನ ಇಲ್ಲಿ ಯಾವ ರೀತಿಯಾಗಿ ಆಚರಿಸಿದ್ರು, ಜೊತೆಗೆ ಯಾವ ರೀತಿಯಾಗಿ ಇಲ್ಲಿನ ಥೀಮ್ಗಳನ್ನ ಮತ್ತೆ ಇಲ್ಲಿನ ಅಲಂಕಾರವನ್ನ ಏರ್ಪಡಿಸಲಾಗಿದೆ, ಯಾವ್ಯಾವ ಪೂಜೆಗಳು ನಡೀತು, ಇದೆಲ್ಲದನ್ನ ಕೂಡ ತಿಳಿಸ್ಕೊಡ್ತೀವಿ. ಬನ್ನಿ ನೋಡ್ಕೊಂಡ್ ಬರೋಣ. ಆಷಾಢ ಮಾಸದಲ್ಲಿ ಬರುವಂಥ ಹುಣ್ಣಿಮೆಯನ್ನು ಗುರುಪೂರ್ಣಿಮಾ ಅಂಥೇಳಿ ನಮ್ಮ ಸನಾತನ ಧರ್ಮದಲ್ಲಿ ಆಚರಣೆ ಮಾಡ್ತಾ ಬಂದಿದ್ದೀವಿ. ಗುರುಗಳು ವಿಶೇಷವಾಗಿ ಶಿರಡಿ ಸಾಯಿಬಾಬಾ ಅವರು ನಮ್ಮೆಲ್ಲರ ಆರಾಧ್ಯ ದೈವ. ಯಾವತ್ತೂ ಕೂಡ ಗುರುಗಳಲ್ಲಿ ಯಾವುದೇ ಒಂದು ಜಾತಿ ಧರ್ಮ ಅನ್ನೋದು ಇಲ್ಲವೇ ಇಲ್ಲ. ಯಾಕಂದರೆ ಆ ಸಾಯಿಬಾಬನ ಒಂದು ಸಚ್ಚರಿತ್ರವನ್ನು ಓದಿದ್ರೆ ಎಲ್ಲರಿಗೂ ಕೂಡ ಅರ್ಥ ಆಗುತ್ತೆ. ನಾನು ಕೂಡ ಸಮರ್ಥ ಸದ್ಗುರು ಶ್ರೀ ಸಾಯಿ ಅಂತ ಹೇಳಿ ಒಂದು ಧಾರಾವಾಹಿಯನ್ನು ಕೂಡ ತೆಗೆದಿರತಕ್ಕಂಥದ್ದು. ಬಹುಶಃ ಶಿರಡಿ ಗ್ರಾಮದಲ್ಲಿ 30 ವರ್ಷ ಹಿಂದೇನೆ ಕುಗ್ರಾಮ ಇತ್ತು. ಅಲ್ಲಿ ಏನು ಬಾಬಾ ಒಂದು ಇತಿಹಾಸ, ಬಾಬಾ ಒಂದು ನಿಜ ಜೀವನದಲ್ಲಿ ಅವರು ಏನು ಸಮಾಧಿಯಾಗಿದ್ದಾರೆ ಅದರ ಒಂದು ವಿಚಾರವನ್ನು ಸಂಶೋಧನೆ ಮಾಡಿ ಎಲ್ಲ ರೀತಿಯಲ್ಲಿ ಕೂಡ ನಾವು ಅದನ್ನು ಜನರಿಗೆ ತೋರಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ನಾನು ಕೂಡ ಸಾಯಿಬಾಬನ ಒಬ್ಬ ಸಾಮಾನ್ಯ ಭಕ್ತನಾಗಿ ಈ ಒಂದು ಬಸವನಗುಡಿಯ ತ್ಯಾಗರಾಜನಗರ NR ಕಾಲನಿಯಲ್ಲಿರತಕ್ಕಂಥ ಈ ಸಾಯಿ ಮಂದಿರಕ್ಕೆ ನಾನು ಬಂದಿದ್ದೀನಿ. ನಾನು ಪಕ್ಕಾ ಸಾಯಿ ಭಕ್ತ ಇರೋದ್ರಿಂದ ಪ್ರತಿದಿನ ಕೂಡ ಸಾಯಿಬಾಬಾ ನಾಮಸ್ಮರಣೆಯಲ್ಲಿ ತೊಡಗಿಸ್ಕೋತೀನಿ. ಏನೇ ಕೆಲಸ ಮಾಡಿದ್ರೂ ಕೂಡ ಬಾಬಾ ದರ್ಶನ ನಂತರ ಮಿಕ್ಕಿರ ಕೆಲಸಗಳನ್ನು ನಾನು ಪ್ರಾರಂಭ ಮಾಡ್ತೀನಿ. ಅದೇ ಥರ ಇವತ್ತು ನಾನು ಪ್ರತಿ ವರ್ಷ ಶಿರಡಿಗೆ ಹೋಗುವಂಥ ವಾಡಿಕೆ ಇತ್ತು. ಈ ವರ್ಷ ಕೂಡ ಹೋಗ್ಲಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಬಾಬಾ ಮಂದಿರಕ್ಕೆ ಇಲ್ಲಿ ತ್ಯಾಗರಾಜನಗರ NR ಕಾಲನಿಗೆ ನಾನು ಬಂದಿದ್ದೀನಿ. ಬಹುಶಃ ಬಾಬಾ ದರ್ಶನವನ್ನು ಕೂಡ ಪಡ್ಕೊಂಡಿದ್ದೀನಿ. ಸಾಯಿಬಾಬನಲ್ಲಿ ವಿಶೇಷವಾಗಿ ಇವತ್ತು ನಮ್ಮ ನಾಡಿನ ನೆಲ ಜಲ ನೀರಿಗೋಸ್ಕರ ಮತ್ತು ರೈತರಿಗೆ ಏನು ಇವತ್ತು ಬರ ತಾಂಡವಾಡ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಆ ಬರವನ್ನು ಹೋಗಲಾಡಿಸುವಂಥ ಶಕ್ತಿಯನ್ನು ಆ ಭಗವಂತ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಒಳ್ಳೆ ಮಳೆ ಆಗಲಿ, ನಮ್ಮ ರೈತರು ನೆಲ ಏನು ಅವರು ಬೆಳೆಯುವಂಥ ಆ ಒಂದು ಬೆಳೆಗೆ ಎಲ್ಲ ರೀತಿಯಲ್ಲಿ ಯಶಸ್ವಿ ಆಗಲಿ ಮತ್ತು ಈ ರಾಜ್ಯದಲ್ಲಿ ಒಳ್ಳೆ ಒಂದು ವಾತಾವರಣ ಆಗಲಿ ಅಂತೇಳಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯದಿಂದ ಬಾಳುವಂಥ ಒಂದು ಅವಕಾಶವನ್ನು ಶಿರಡಿ ಸಾಯಿಬಾಬಾ ಕಲ್ಪಿಸ್ಕೊಡ್ಲಿ ಅಂತೇಳಿ ನಾನು ಇವತ್ತು ವಿಶೇಷ ಪ್ರಾರ್ಥನೆಯನ್ನು ಮಾಡಿದ್ದೀನಿ. ಜೈ ಸಾಯಿರಾಮ್. ಇವತ್ತು ಗುರುಪೂರ್ಣಿಮೆ. ಗುರುಪೂರ್ಣಿಮೆ ಅಂದರೆ ವ್ಯಾಸಪೂರ್ಣಿಮೆ ಅಂತ ಕೂಡ ಕರಿತೀವಿ. ಯಾಕಂದರೆ ಇವತ್ತು ವೇದವ್ಯಾಸರು ಆಷಾಢ ಶುಕ್ಲ ಪೌರ್ಣಿಮೆ ದಿನ ಜನಿಸಿದ ದಿನ. ಅವರು ಮಹಾಗುರುಗಳು. ಹಾಗೆ ನಮ್ಮ ಮಹಾಗುರುಗಳಾದ ಪೂಜ್ಯ ಶ್ರೀ ರಾಧಾಕೃಷ್ಣ ಸ್ವಾಮೀಜಿಯವರು ಈ ಸಾಯಿ ಸ್ಪಿರಿಚುವಲ್ ಸೆಂಟರ್ನ ಅವರೇ ಪ್ರಾರಂಭಿಸಿದ್ದು. ಪೂಜ್ಯ ರಾಧಾಕೃಷ್ಣ ಸ್ವಾಮೀಜಿಯವರು ಸಾಯಿಬಾಬಾ ಮಂದಿರವನ್ನು ಪ್ರಾರಂಭಿಸಿದ್ದು 1954ರಲ್ಲಿ. ಹಾಗೆ ಅವರು ಗುರುಪೂರ್ಣಿಮೆಯನ್ನು ರಾಧಾಕೃಷ್ಣ ಸ್ವಾಮೀಜಿಯವರು ಗುರುಪೂರ್ಣಿಮೆಯನ್ನು ಪ್ರಾರಂಭಿಸಿದ್ರು. ನಿಂಬೆ ಹಣ್ಣುಗಳು 108 ನಿಂಬೆ ಹಣ್ಣುಗಳನ್ನಿಟ್ಟು ಗುರುಗಳನ್ನ ಆಹ್ವಾನಿಸಿ ವಿಶೇಷವಾದ ಪೂಜೆ ಮಾಡ್ತೀವಿ. ಇವತ್ತು ವಿಶೇಷವಾದ ಅಲಂಕಾರ ಕೂಡ ಇದೆ. ನೀವೇ ನೋಡ್ಬೋದು, ಅರಮನೆ ರೀತಿಯ ಮೈಸೂರು ಅರಮನೆ ರೀತಿಯ ಅಲಂಕಾರ ಇದೆ. ಬಹಳ ಜನ ಸಂಖ್ಯೆಯಲ್ಲಿ, ತುಂಬ ಸಂಖ್ಯೆಯಲ್ಲಿ ಭಕ್ತರುಗಳು ಬರ್ತಾರೆ. ಇವತ್ತು ಬಾಬಾ ಮಂದಿರದ ವಿಶೇಷ ಏನಂದರೆ ಸಾಯಿ ಆರೋಗ್ಯ. ಅಂದರೆ ನಾವು ಅನೇಕ ವೈದ್ಯಕೀಯ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಉದಾಹರಣೆಗೆ ದಂತ ಚಿಕಿತ್ಸೆ ಇರ್ಬೋದು, ಕಣ್ಣಿನ ಚಿಕಿತ್ಸೆ ಇರ್ಬೋದು, ಬೇರೆ ಯಾವುದೇ ರೀತಿಯ ಶಾರೀರಿಕ ತೊಂದರೆಗಳಿಗೂ ಕೂಡ ನಮ್ಮಲ್ಲಿ ವಿಶೇಷವಾಗಿ ಪರಿಣಿತಿ ಉಳ್ಳ ವೈದ್ಯರುಗಳು ಬಂದು
ದಿನ ಸೇವೆ ಮಾಡ್ತಾರೆ. ಓಂ ಸಾಯಿರಾಮ್. ಇದು ಶ್ರೀ ಸಾಯಿ ಆಧ್ಯಾತ್ಮಿಕ ಕೇಂದ್ರ ಬಸವನಗುಡಿ ತ್ಯಾಗರಾಜ್ನಲ್ಲಿರೋ ದೇವಸ್ಥಾನ. ಇಲ್ಲಿ ಇವತ್ತು ಗುರುಪೌರ್ಣಮಿ ಅಂಗವಾಗಿ ವ್ಯಾಸ ಪೂಜೆ ಮಾಡ್ತೀವಿ. ಹಾಗೂ ಸಂಜೆ ಸತ್ಯನಾರಾಯಣ ಪೂಜೆ ನಡೆಯುತ್ತೆ. ನಾಳೆ ಅಖಂಡ ಭಜನೆ ನಡೆಯುತ್ತೆ. ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಅಖಂಡ ಭಜನೆ ನಡೆಯುತ್ತೆ. ಈ ವರ್ಷದ ಅಲಂಕಾರ ಮೈಸೂರು ದರ್ಬಾರ್ ಅಲಂಕಾರ. ನಮ್ಮ ದೇವಸ್ಥಾನದಲ್ಲಿ ನಮ್ಮ ಪೂಜ್ಯ ಗುರುಗಳಾದ ರಾಧಾಕೃಷ್ಣ ಸ್ವಾಮೀಜಿ ಅವರು ಸ್ಥಾಪನೆ ಮಾಡೋ ದೇವಸ್ಥಾನ. ಇದು 70 years ಓಲ್ಡ್ ಟೆಂಪಲ್. ಇದು ನಾವು ಆ್ಯಸ್ ಪಾರ್ಟ್ ಆಫ್ ಆಲ್ ಸೋಷಿಯಲ್ ಆ್ಯಕ್ಟಿವಿಟೀಸ್ ನಾವು 3 ಮೇನ್ ಆ್ಯಕ್ಟಿವಿಟಿ ಮಾಡ್ತೀವಿ: ಸಾಯಿ ಪ್ರಸಾದ, ಸಾಯಿ ಆರೋಗ್ಯ, ಸಾಯಿ ವಿದ್ಯಾ. ಪ್ರತಿದಿನ ಮಧ್ಯಾಹ್ನ ಮಿಡ್ ಡೇ ಮೀಲ್ಸು ಸುಮಾರು 8,000 ಜನ ಮಕ್ಕಳಿಗೆ ಮಿಡ್ ಡೇ ಮೀಲ್ಸ್ ಕೊಡ್ತೀವಿ. ನಮ್ಮದು ಮೆಡಿಕಲ್ ಯೂನಿಟಲ್ಲಿ ನಾವು ಫ್ರೀ ಮೆಡಿಕಲ್ ಚೆಕಪ್, ಫ್ರೀ ಮೆಡಿಕಲ್ OPD ಕೊಡ್ತೀವಿ. ಹಾಗೂ ಫಿಸಿಯೋಥೆರಪಿ ಸರ್ವಿಸಸ್ ಮತ್ತು ಡೆಂಟಲ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತೀವಿ. ಮತ್ತು ನಮ್ಮ ಸಾಯಿ ವಿದ್ಯಾ ಅಂಗವಾಗಿ ನಾವು ಮಕ್ಕಳಿಗೆ ನೋಟ್ಬುಕ್ಸ್ ವಿತರಣೆ ಮಾಡ್ತೀವಿ ಪ್ರತಿ ವರ್ಷ. ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು. ನಾನು ಪರಿಸರ ಚಂದ್ರಶೇಖರ್. ಇವತ್ತು ತ್ಯಾಗರಾಜ ನಗರ ಅಂತಕ್ಕಂಥದ್ದು ಒಂದು ಸಾಯಿಬಾಬನ ಅವತಾರದ ಕ್ಷೇತ್ರವಾಗಿ ಪರಿವರ್ತನೆ ಆಗಿದೆ. ಇಡೀ ಕರ್ನಾಟಕದಲ್ಲಿ ಪ್ರಥಮ ಸಾಯಿ ಮಂದಿರ ಇದು. 76 ವರ್ಷಗಳ ಪೂರ್ಣ ಆಗ್ತಾ ಇರ್ತಕ್ಕಂಥ ಸಂದರ್ಭ. ರಾಧಾಕೃಷ್ಣ ಸ್ವಾಮೀಜಿಯವರು ಶುರು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸಾಯಿಬಾಬಾ ಅವರು ಇವತ್ತು ಎಲ್ಲರಿಗೂ ಬೇಕಾಗಿದ್ದಾರೆ. ಆಧ್ಯಾತ್ಮಿಕ ಚಿಂತನೆಯ ಜೊತೆಗೆ ಸಾಯಿಬಾಬಾ ಮಂದಿರ ಅನ್ನದಾಸೋಹ, ಅಕ್ಷರ ದಾಸೋಹ, ಆರೋಗ್ಯ ದಾಸೋಹವನ್ನು ಕೊಡ್ತಾ ಇರತಕ್ಕಂಥ ಏಕೈಕ ತಾಣ ನಮ್ಮ ಸಾಯಿ ಸ್ಪಿರಿಚುವಲ್ ಸೆಂಟರು. ಈ ಎಲ್ಲ ಯಾಕೆಂತಂದರೆ ಪ್ರತಿ ವಾರನೂ ಸಹ ಆರೋಗ್ಯ ತಪಾಸಣೆ ಪ್ರತಿದಿನ ನಡೆಯುತ್ತೆ. ಮತ್ತು ಬಡ ಮಕ್ಕಳಿಗೆ, ಬಡ ಅಂತ ಹೇಳಲ್ಲ, ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಶಿಕ್ಷಣಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡುವಂಥ ಸಂಸ್ಥೆ. ಮತ್ತು ಆಹಾರವನ್ನು ಸುಮಾರು 10-12 ಸಾವಿರ ಜನಕ್ಕೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಊಟವನ್ನು ಕೊಡ್ತಕ್ಕಂಥ ಏಕೈಕ ಸಂಸ್ಥೆಯಾಗಿ ಸಾಯಿ ಸ್ಪಿರಿಚುವಲ್ ಸೆಂಟರ್ ನಿರ್ಮಾಣ ಆಗಿದೆ. ಸಾಯಿಬಾಬಾ ಅವ್ರದ್ದು ಶ್ರದ್ಧೆ ಮತ್ತು ಸಹನೆ ಅಂತಕ್ಕಂಥದ್ದು. ಮಾಡ್ತಕ್ಕಂಥ ಕೆಲಸದಲ್ಲಿ ಶ್ರದ್ಧೆ ಇರಬೇಕು. ಸಹನೆ ಅಂತಕ್ಕಂಥದ್ದು ಪೇಷನ್ಸ್ ಇದ್ದಾಗ ಎಲ್ಲ ರೀತಿಯ ಮಾನಸಿಕ ದೌರ್ಬಲ್ಯಗಳು ಕಡಿಮೆಯಾಗಿ ಧನಾತ್ಮಕವಾದಂಥ ಚಿಂತನೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ವಿಚಾರ ಏನಂತಂದರೆ ಸಾಯಿ ಸ್ಪಿರಿಚುವಲ್ ಮೆಂಟ್ರು 76 ವರ್ಷಗಳಿಂದ ನಿರಂತರವಾಗಿ ಪ್ರಾಮಾಣಿಕವಾಗಿ, ಯಾಕೆಂದರೆ ಇವತ್ತು ಧರ್ಮ ಅಂತಕ್ಕಂಥದ್ದು ಒಂದು ವ್ಯಾಪಾರೀಕರಣ ಆಗಿದೆ. ಯಾವುದೇ ನೀವು ನೋಡ್ತಿರ್ಬೋದು, ಎಲ್ಲ ಹಗರಣಗಳು, ಹುಂಡಿ ಹಗರಣಗಳಿರ್ಬೋದು, ಭ್ರಷ್ಟಾಚಾರಗಳು. ಆದರೆ ಸಾಯಿ ಸ್ಪಿರಿಚುವಲ್ ಸೆಂಟರಲ್ಲಿ ನಾವು ಕೊಡ್ತಕ್ಕಂಥ 1 ರೂಪಾಯಲ್ಲಿ 5 ರೂಪಾಯಲ್ಲಿ ರೆಸಿಪ್ಟ್ ಹಾಕ್ತಾರೆ. ಪ್ರಾಮಾಣಿಕವಾಗಿ ಒಂದು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ 75 ವರ್ಷಗಳಿಂದ ಪ್ರಾಮಾಣಿಕ ಸಂಸ್ಥೆಯಾಗಿ ನಮಗೆ ಒಂದು ನಂಬಿಕೆ ಅರ್ಹವಾಗಿರ್ತಕ್ಕಂಥ ಸಂಸ್ಥೆಯಾಗಿ ಸಾಯಿ ಸ್ಪಿರಿಚುವಲ್ ಸೆಂಟರ್ ನಾವು ಕಾಣ್ತಾ ಇದ್ದೀವಿ. ಅದು ಯಾಕೆಂದರೆ ಅದು ಪ್ರಮುಖವಾಗಿರ್ತಕ್ಕಂಥ, ನಾವು ಕೊಡ್ತಕ್ಕಂಥ ಹಣ ತಲುಪ್ತಾ ಇದೆಯಲ್ಲ ದೇವಸ್ಥಾನಕ್ಕೆ ಅಂತಕ್ಕಂಥದ್ದು. ಯಾಕೆಂದರೆ ಈ ಸಂದರ್ಭದಲ್ಲಿ ಈ ಸಾಯಿ ಸ್ಪಿರಿಚುವಲ್ ಬೇರೆ ಸರ್ಕಾರಿ ಸಂಸ್ಥೆಗಳಿಗೆ ಮಾದರಿ ಆಗ್ತಕ್ಕಂಥ. ಯಾಕೆಂದರೆ ಈಗ ಮುಜರಾಯಿ ಇಲಾಖೆಯ ದೇವಸ್ಥಾನಗಳ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ, ಎಷ್ಟು ಅಧೋಗತಿಲಿದೆ ಅಂತ. ಪುರಾತನ 1000 ವರ್ಷ 2000 ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಸಾಯಿ ಸ್ಪಿರಿಚುವಲ್ ಸೆಂಟರ್ ಆ ರೀತಿಯ ಮ್ಯಾನೇಜ್ಮೆಂಟ್ ಎಲ್ಲ ಕಡೆ ಬಂದಾಗ ಆ ದೇವಸ್ಥಾನ ಉಳಿಯುತ್ತೆ, ಸನಾತನ ಧರ್ಮದ ಅಭಿವೃದ್ಧಿ ಪುನರುತ್ಥಾನ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಇಂಥ ಒಂದು ಗುರುಪೂರ್ಣಿಮೆ ಇದೆ. ಗುರು ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ನಾಶ ಮಾಡಿ ಜ್ಞಾನದ ಕಡೆ ತೆಗೆದುಕೊಂಡು ಹೋಗ್ತಕ್ಕಂಥ ಪರಂಪರೆ ಗುರುಪೌರ್ಣಿಮೆ. ಸಾಯಿರಾಮ್. ನಮ್ಮ ಸಾಯಿ ಆಧ್ಯಾತ್ಮಿಕ ಕೇಂದ್ರದ ಈ ಒಂದು ಗುರುಪೂರ್ಣಿಮಾ ಮಹೋತ್ಸವ ತುಂಬ ವಿಶಿಷ್ಟವಾಗಿ ಇರುತ್ತೆ. ನೀವೆಲ್ಲರೂ ಸಾಕಷ್ಟು ವರ್ಷಗಳಿಂದ ನೋಡಿದ್ದೀರಾ ಅನಿಸುತ್ತೆ. ಈ ಒಂದು ದೇವಸ್ಥಾನ ಸುಮಾರು 72 ವರ್ಷಗಳ ದೇವಸ್ಥಾನ. 1954ರಲ್ಲಿ ನಮ್ಮ ಪೂಜ್ಯ ಗುರುಗಳಾದ ರಾಧಾಕೃಷ್ಣ ಸ್ವಾಮೀಜಿಯವರು ಶುರು ಮಾಡಿದಂಥ ಶಿರಡಿ ಸಾಯಿಬಾಬಾ ದೇವಸ್ಥಾನ ಬರೀ ಪೂಜೆ ಒಂದೇ ಅಲ್ಲದೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ, ಅಂದರೆ ಸಮಾಜಮುಖಿಯಾದ ಕಾರ್ಯಕ್ರಮಗಳು, ಸುಮಾರು 8,000 ಮಕ್ಕಳಿಗೆ ಪ್ರತಿನಿತ್ಯ ಊಟ ಹೋಗುತ್ತೆ ನಮ್ಮ ದೇವಸ್ಥಾನದಿಂದ. ಹಾಗೆ ವೈದ್ಯಕೀಯ ಚಿಕಿತ್ಸೆ ಇರ್ಬೋದು, ಮತ್ತು ಪುಸ್ತಕ, ನಮ್ಮ ಎಲ್ಲ ಮಕ್ಕಳು ಯಾರು ನಾವು ಊಟ ಕೊಡ್ತೀವಿ, ಮಧ್ಯಾಹ್ನದ ಬಿಸಿ ಊಟ, ಎಲ್ಲ ಮಕ್ಕಳಿಗೂ ನಾವು ಅವರಿಗೆ ಬೇಕಾದಂಥ ಪುಸ್ತಕಗಳು ಕೊಡ್ತೀವಿ. ಹಾಗೆ ಈ ಒಂದು ಸಮಾಜಮುಖಿ ಕಾರ್ಯಕ್ರಮ ಜೊತೆಗೆ ಸ್ಪಿರಿಚುವಲ್, ಅಂದರೆ ನಮ್ಮ ಗುರುಗಳು ರಾಧಾಕೃಷ್ಣ ಸ್ವಾಮೀಜಿಯವರು ಸುಮಾರು 70 ವರ್ಷಗಳಿಂದ ಈ ವ್ಯಾಸ ಪೂಜೆ, ಅಂದರೆ ಇವತ್ತೇನು ಗುರುಪೂರ್ಣಿಮೆ ಅಂತ ಹೇಳ್ತೀವಿ, ವ್ಯಾಸ ಪೂರ್ಣಿಮಾ ಅಂತ ಕೂಡ ಕರಿತೀವಿ. ವ್ಯಾಸ ಪೂರ್ಣಿಮಾ ತುಂಬ ಮಹತ್ತರವಾದದ್ದು. ಅಂದರೆ ಈ ವ್ಯಾಸ ಮಂಡಲ ಮಾಡಿ
ಕೃಷ್ಣನ್ನ ಪ್ರತಿಷ್ಠಾಪನೆ ಮಾಡ್ತೀವಿ. ಕೃಷ್ಣ ಈ ಸಪೋಸ್ ಟು ಬಿ ಜಗದ್ಗುರು. ಸೊ ಕೃಷ್ಣನ್ನ ಪ್ರತಿಷ್ಠಾಪನೆ ಮಾಡಿ ಕೃಷ್ಣನ ಜೊತೆಗೆ ನಮ್ಮ ಗುರುಗಳಾದ ವ್ಯಾಸ ಮಹರ್ಷಿಗಳು, ಸನಕಾದಿಕರು, ದಕ್ಷಿಣಾಮೂರ್ತಿಗಳು ಮತ್ತು ಶಂಕರಾಚಾರ್ಯರು, ಈ ಒಂದು ದ್ರಾವಿಡ ಪರಂಪರೆ ಇಷ್ಟು ಜನ ಒಂದು ವ್ಯಾಸ ಮಂಡಲದಲ್ಲಿ ಆಹ್ವಾನ ಮಾಡ್ತೀವಿ. ನಂತರ ಶಿರಡಿ ಸಾಯಿಬಾಬಾ ನಮ್ಮ ಗುರುಗಳಾದ ನರಸಿಂಹ ಸ್ವಾಮೀಜಿ, ರಾಧಾಕೃಷ್ಣ ಸ್ವಾಮೀಜಿನ ಆಹ್ವಾನ ಮಾಡಿ ಈ ವ್ಯಾಸ ಮಂಡಲ ಪೂಜೆ ಇವತ್ತು ಬೆಳಗ್ಗೆ ತುಂಬ ವಿಜೃಂಭಣೆಯಿಂದ ನಡೆದಿದೆ. ಸಹಸ್ರಾರು ಭಕ್ತಗಳು, ಭಕ್ತಾದಿಗಳು ಸುಮಾರು ಒಂದು 25,000 ಜನ ಬೆಳಗ್ಗೆ 5:30ಇಂದನೇ ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ. ನಮ್ಮ ದೇವಸ್ಥಾನದ ವೈಶಿಷ್ಟ್ಯವಾದ ಈ ಗುರುಪೂರ್ಣಿಮಾ ಮತ್ತು ಈ ಒಂದು ಕಾನ್ಸೆಪ್ಟ್, ಈ ಸಲ ಡೆಕೋರೇಷನ್ ಕಾನ್ಸೆಪ್ಟ್ ಬಂದು ಕೂಡ ನಮ್ಮ ಮೈಸೂರು ಮಹಾರಾಜರ ದರ್ಬಾರ್ ಹಾಲ್ ಏನಿದೆ ಆ ಒಂದು ಕಾನ್ಸೆಪ್ಟಲ್ಲಿ ನಮ್ಮ ಪ್ರತಿ ವರ್ಷದಂತೆ ನಮ್ಮ ಡೆಕೋರೇಟರ್ ಕೃಷ್ಣ ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಲಾಸ್ಟ್ ಇಯರ್ ನಾವೆಲ್ಲ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಮಾಡಿದ್ವಿ, ಈ ಸಲ ದರ್ಬಾರ್ ಹಾಲ್ ಮಾಡಿದ್ದೀವಿ. ಪ್ರತಿ ವರ್ಷವೂ ವೈಶಿಷ್ಟ್ಯವಾಗಿರುತ್ತೆ ಈ ಒಂದು ಸಾಯಿ ಆಧ್ಯಾತ್ಮಿಕ ಕೇಂದ್ರದ ಡೆಕೋರೇಷನ್ಸ್. ನಾನು ರಾಧಾಕೃಷ್ಣ ಸ್ವಾಮೀಜಿಗಳನ್ನು ದಿನನಿತ್ಯ ನೋಡ್ತಾ ಇದ್ದೆ. ಅವರ ಒಡನಾಟಗಳಲ್ಲಿ ನಾವು ಬೆಳೆದಿದ್ದೀವಿ. ಅವರು ಯಾವಾಗಲೂ ಒಂದು ಈದಿ ಚೇರಲ್ಲಿ ಕೂತ್ಕೊಂಡು ಎಲ್ಲ ಮಕ್ಕಳಿಗೆ ವಿಷ್ಣು ಸಹಸ್ರನಾಮವನ್ನು ಕಲಿಸಿದ್ದಾರೆ. ಇಂಥ ಜಾಗದಲ್ಲಿ ಅವರು ಕಲಿಸಿರೋದು ಬಹಳ ದೊಡ್ಡ ವಿಚಾರ. ಇಷ್ಟು ಕಾಲ ಅವರು ಎಷ್ಟು ಹೋಮಗಳನ್ನು, ವಿಷ್ಣು ಸಹಸ್ರನಾಮದ ಹೋಮಗಳನ್ನು, ಎಲ್ಲ ರೀತಿಯ ಹೋಮಗಳನ್ನ ನಡೆಸ್ಕೊಂಡು ಬಂದಿದ್ದಾರೆ. ಅವರ ಕಾರ್ಯವೈಖರಿನ ಹೇಳೋಕ್ಕೆ ಸಾಧ್ಯ ಇಲ್ಲ. ಅವರು ಬಾಬಾ ದೇವಸ್ಥಾನ ಶಿರಡಿಯಲ್ಲಿ ಅವರ ಫೋಟೋ ಕೂಡ ಇದೆ. ಅವರು ಅಲ್ಲಿಂದ ಬಂದಂಥವರು, ಪೊಯ್ಯಾಮಣಿ ಅನ್ನತಕ್ಕಂಥ ಒಂದು ಗ್ರಾಮದಲ್ಲಿ ಇದ್ದವರು ಎಲ್ಲವನ್ನು ತ್ಯಾಗ ಮಾಡಿ ಬಂದು ಇಲ್ಲಿ ನೆಲೆಸಿ ಇಷ್ಟು ರೀತಿಯ ವೈಭವವನ್ನು ನಡೆಸ್ತಾ ಇದ್ದಾರೆ. ಇದು ನಮ್ಮೆಲ್ಲರಿಗೂ ಬಹಳ ಹೆಮ್ಮೆ ವಿಚಾರ. ಇಷ್ಟು ಜನ ಸೇರಿರೋದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. 72 ವರ್ಷಗಳ ಕಾಲ ಅವರು ಇಲ್ಲಿ ತಮ್ಮ ಸೇವೆಯನ್ನು ಮಾಡಿದ್ದಾರೆ. ನರಸಿಂಹ ಸ್ವಾಮೀಜಿಗಳ ಶಿಷ್ಯರಾಗಿ, ಬಾಬಾ ಅವರ ಶಿಷ್ಯರಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅನಾಥ ಮಕ್ಕಳಿಗೆ ಊಟ, ವಿದ್ಯೆ ಎಲ್ಲವನ್ನೂ ಕೊಟ್ಟಿದ್ದಾರೆ. ಹಸಿದ ಹೊಟ್ಟೆಯನ್ನು ತುಂಬಿಸಿದ್ದಾರೆ. ಅನ್ನ, ಅಕ್ಷರ ದಾಸೋಹ ಈ ಮೂರನ್ನೂ ನಡೆಸ್ಕೊಂಡು ಬಂದಿದ್ದಾರೆ. ಇದಕ್ಕಿಂತ ಹೆಚ್ಚು ಏನು ಹೇಳೋಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಇಲ್ಲಿರೋ ಜನಗಳನ್ನ ನೋಡಿದ್ರೆ ತಮಗೆಲ್ಲ ಗೊತ್ತಾಗುತ್ತೆ. ನೋಡಿದ್ರಲ್ಲ, ಇವತ್ತು ಗುರುಪೂರ್ಣಿಮೆಯ ವಿಶೇಷವಾಗಿ ರಾಜ್ಯಾದ್ಯಂತ ವಿಜೃಂಭಣೆಯಿಂದ ಗುರುಪೂರ್ಣಿಮೆಯನ್ನ ಆಚರಿಸಲಾಯಿತು. ಜೊತೆಗೆ ನಮ್ಮ ನಗರದ ಶ್ರೀ ಸಾಯಿ ಸ್ಪಿರಿಚುವಲ್ ಸೆಂಟರ್, ತ್ಯಾಗರಾಜ ನಗರ, ಇಲ್ಲೂ ಕೂಡ ವಿಶೇಷವಾಗಿ ಗುರುಪೂರ್ಣಿಮೆಯನ್ನ ಆಚರಿಸಲಾಯಿತು. ಹೇಗೆ ಇಡೀ ಮಂದಿರವನ್ನ ಯಾವ ರೀತಿಯಾಗಿ ಅಲಂಕರಿಸಲಾಗಿತ್ತು, ಯಾವ ರೀತಿಯಾಗಿ ಹೊಸ ಥೀಮ್ನ ಮೂಲಕ, ಅಂದ್ರೆ ಮೈಸೂರಿನ ಅರಮನೆಯ ಥೀಮ್ನ ಮೂಲಕ ರಾಜ ದರ್ಬಾರನ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಯಾವ ರೀತಿಯಾಗಿ ಮಂದಿರವನ್ನ ಅಲಂಕರಿಸಿದ್ರು, ಜೊತೆಗೆ ಭಕ್ತಾದಿಗಳು ಯಾವ ರೀತಿಯಾಗಿ ಬಾಬನ ದರ್ಶನಕ್ಕಾಗಿ ಹರಿದು ಬರ್ತಾ ಇದ್ರು, ಮತ್ತೆ ಭಕ್ತಾದಿಗಳ ಬಾಯಲ್ಲಿ, ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಸಾಯಿರಾಮ್ ಸಾಯಿರಾಮ್ ಎನ್ನುವಂತಹ ಒಂದು ಭಕ್ತ ಘೋಷವನ್ನ ಎಲ್ಲರೂ ಕೂಡ ಕೇಳಿಸ್ಕೊಂಡ್ಬಂದ್ವಿ, ಹಾಗೆ ಕಣ್ತುಂಬಿಕೊಂಡ್ವಿ. ಇದು ಇವತ್ತಿನ ಗುರುಪೂರ್ಣಿಮೆಯ ವಿಶೇಷವಾಗಿತ್ತು. ಇನ್ನಷ್ಟು ಇಂತಹ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.